ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ. ನಿಮ್ಮ ಪಾರ್ಟ್ನರ್ ಮೆಸೇಜ್ ಏನಿದೆ ನೋಡೋಣ. ಐ ಮಿಸ್ ಯುವರ್ ಸ್ಮೆಲ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಸ್ಮೆಲ್ಲನ್ನು ಅವರು ಮಿಸ್ ಮಾಡ್ತಾ ಇದ್ದಾರಂತೆ. ನೀನನ್ನು ಮರಿಬೇಕು ಅಂತ ಅನ್ಕೊಂಡಿದ್ದೀನಿ, ಆದರೆ ಆಗ್ತಾ ಇಲ್ಲ. ಐ ಹೇಟ್ ಯು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನೀನು ನನ್ನ ಜೊತೆ ಮಾತಾಡಬೇಕು ಅಂತ ಆಸೆ ಪಡ್ತೀನಿ, ಮಾತಾಡ್ತೀಯ ನನ್ನ ಜೊತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಯು ಆರ್ ಔಟ್ ಆಫ್ ಮೈ ಲೀಗ್, ನೀನು ನನ್ನ ಜೀವನದಿಂದ ಹೊರಗೆ ಹೋಗ್ಬಿಟ್ಟಿದ್ಯಾ, ಇನ್ಯಾವತ್ತೂ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಕೆಲವ್ರಿಗೆ ತುಂಬ ಅಳ್ತಿದ್ದೀನಿ, ನಿನಗೋಸ್ಕರ ನಾನು ಕಾಣಿಸ್ತಾ ಇಲ್ವಾ ನಿನಗೆ ಅಂತ ಕೇಳ್ತಿದ್ದಾರೆ. ಜೊತೆಗೆ ನಿನ್ನ ಬಗ್ಗೆ ಕಂಡು ಕಂಡು ಸಾಕಾಗೋಗಿದೆ ನನಗೆ ಮರ ಐತಿ ಅಂತ ಯಾರೋ ಹೇಳ್ತಿದ್ದಾರೆ. ಜೊತೆಗೆ ತುಂಬ ನಿದ್ದೆ ಬರ್ತಿಲ್ಲ, ಹಾಗಾಗಿ ನಿಮ್ಮನ್ನ ಬಿಟ್ಬಿಟ್ಟು ಬೇರೆ ರಿಲೇಶನ್ಶಿಪ್ಪನ್ನ ನಾನು ನೋಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಕೆಲವರಿಗೆ ನಿಮ್ಮ ಪ್ರೀತಿ ಅಂದ್ರೇನೆ ಭಯ, ನೀವು ಅಂದ್ರೇನೆ ಭಯ ಅಂತ ಹೇಳ್ತಿದ್ದಾರೆ. ಸೊ ದೈಹಿಕವಾಗಿ ನಿಮ್ಮ ಜೊತೆ ಇರಬೇಕು ಅನ್ನುವಂಥ ಆಸೆ ಅವರಿಗೆ ಹೆಚ್ಚು ಕಾಡ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಾನು ಯಾವತ್ತೂ ನಿನ್ನ ಜೀವನಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಇಟ್ಸ್ ಎ ಜನರಲ್ ರೀಡಿಂಗ್. ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ತುಂಬ ಸುಂದರವಾಗಿದೆಯಾ, ನಿನ್ನ ಮುಖ ಯಾವಾಗಲೂ ನನ್ನ ನೆನಪಿಗೆ ಬರ್ತಾ ಇರುತ್ತೆ, ನೀನು ಬೇಕು ಅಂತ ನನಗೆ ಅನ್ನಿಸ್ತಾ ಇರುತ್ತೆ, ನಿನ್ನ ಫೋಟೋನ ನೋಡ್ತಾ ಇರ್ತೀನಿ ನಾನು ಅಂತ ಹೇಳ್ತಿದ್ದಾರೆ. ಓಕೆ, ನೀನು ಮೆಸೇಜ್ ಮಾಡಬೇಕು ಅಂದ್ಕೊಳ್ತಿದ್ದೀನಿ ಚಿನ್ನ, ಆದರೆ ಆಯ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಯಾರೋ. ಜೊತೆಗೆ ನನಗೆ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಕೆಲವರು ನಾನು ನಿನ್ನನ್ನು ಉಪಯೋಗಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ನಾನು ತುಂಬ ಆಟ ಆಡ್ಬಿಟ್ಟಿದ್ದೀನಿ, ಸೊ ನಿನಗೆ ಕಮಿಟ್ಮೆಂಟ್ ಕೊಡೋದು ಕಷ್ಟ ನಾನು ಅಂತ ಹೇಳ್ತಿದ್ದಾರೆ. ನಮ್ಮಿಬ್ಬರ ಮಧ್ಯೆ ಒಳ್ಳೆ ಹೆಲ್ತಿ ಬೌಂಡ್ರೀಸೇ ಇಲ್ಲ ಅಂತ ಕೆಲವ್ರು ಹೇಳ್ತಿದ್ದಾರೆ. ನಾನು ನಿನ್ನ ಜೊತೆ ರಿವೆಂಜ್ ತಗೊಳ್ಬೇಕಾಗಿತ್ತು, ಅದಕ್ಕೆ ಪ್ರೀತಿ ನಾಟಕ ಆಡಿದೆ ಅಂತ ಕೆಲವ್ರು ಹೇಳ್ತಿದ್ದಾರೆ. ಜೊತೆಗೆ ನನ್ನ ನೆನಪುಗಳು ತುಂಬ ಕಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಕೆಲವರು ನಾನು ನಿನ್ನನ್ನು ಯಾವತ್ತೂ ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ. ಕೆಲವರು ನೀನು ಅಂದರೆ ನನಗೆ ತುಂಬ ಅಟ್ರಾಕ್ಷನ್, ಏನು ಮಾಡಲಿ ಅಂತ ಹೇಳ್ತಿದ್ದಾರೆ. ಕೆಲವರು ಫೋನು ಮೆಸೇಜು ಏನೂ ಇಲ್ಲ, ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ, ಹೇಗೆ ನಾನು ದಿನ ಕಳೆಯೋದು ಅಂತ ಹೇಳ್ತಿದ್ದಾರೆ. ಕೆಲವರು ನೀವು ಅವರ ಸೋಲ್ಮೇಟ್ ಅಂತ ನೋಡ್ತಿದ್ದಾರೆ. ಕೆಲವ್ರಿಗೆ ಈಗೋ ಪ್ರಾಬ್ಲಮ್ಸ್ ಇದೆ, ಹಾಗಾಗಿ ಅವರು ಸರಿಯಾದ ನಿರ್ಧಾರನ ತಗೊಳ್ಳೋಕ್ಕೆ ಆಗ್ತಾ ಇಲ್ಲ. ಪ್ರೀತಿಲಿ ಬಿದ್ದಿದ್ದೀನಿ ನಿನ್ನ ಜೊತೆ ನಾನು, ನಿನಗೆ ಕಾಣಿಸ್ತಾ ಇಲ್ವಾ ಅಂತ ಕೆಲವ್ರು ಹೇಳ್ತಿದ್ದಾರೆ. ಜೊತೆಗೆ ಡೀಪಾಗಿ ಲವ್ ಆಗಿದೆ, ಅರ್ಥ ಮಾಡ್ಕೋ ಅಂತಿದ್ದಾರೆ. ತುಂಬ ಡಿಪ್ರೆಷನ್ ಇದೆ ನಿನ್ನ ಮೇಲೆ, ನನಗೆ ಏನು ಮಾಡಲಿ ಅಂತ ಹೇಳ್ತಿದ್ದಾರೆ. ನಿನ್ನ ಬಗ್ಗೆ ಹೆಮ್ಮೆ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಲ್ಲ ಮುಗೀತು, ಇನ್ನೇನು ಎಲ್ಲ ಮುಗಿದ್ಮೇಲೆ ನನಗೇನು ಬೇಡ ಅಂತ ಹೇಳ್ತಿದ್ದಾರೆ. ಆದರೆ ನೀನು ಎನರ್ಜಿ ಇದೆ ಅಲ್ಲ, ಅದು ನನಗೆ ತುಂಬ ಕ್ರೇಜಿ ಫೀಲಿಂಗ್ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ನಾನು ನಿನ್ನನ್ನು ಬಿಟ್ಟುಬಿಟ್ಟಿದ್ದೀನಿ, ನಿನ್ನ ದಾರಿ ನಿನಗೆ ಅಂತ ಕೆಲವರು ಹೇಳ್ತಿದ್ದಾರೆ. ಯಾಕೆಂದರೆ ನಾನು ಮೋಸ ಮಾಡಿದ್ದೀನಿ ಹಾಗಾಗಿ ಅಂತ ಹೇಳ್ತಿದ್ದಾರೆ. ಸೊ ಸೋಷಿಯಲ್ ಮೀಡಿಯಲ್ಲಿ ದಿನಾಗಲೂ ವಾಚ್ ಮಾಡ್ತಾ ಇರ್ತೀನಿ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಯಸ್, ಫ್ಯಾಮಿಲಿ ಫ್ರೆಂಡ್ ಹತ್ರ ಮಾತಾಡಿದ್ದೀನಿ, ನಿನ್ನ ಬಗ್ಗೆ ಕೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ತುಂಬ ಹಾಡುಗಳು ನೆನಪು ಬರ್ತಿದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ವಾಯ್ಸ್ ಕೇಳೋದಕ್ಕೆ ಕಾಯ್ತಾ ಇದ್ದಾರಂತೆ. ತುಂಬ ಡ್ಯಾಮ್ ಬ್ಯೂಟಿಫುಲ್ ಆಗಿ ಇದಿರಂತೆ. ಸೊ ನಿಮ್ಮನ್ನು ಮದುವೆ ಮಾಡಿಕೊಳ್ಳುವಂಥ ಉದ್ದೇಶದಲ್ಲಿ ಇದ್ದಾರಂತೆ. ನಿಮ್ಮ ಫೋಟೋಸ್ನೆಲ್ಲ ಸೇವ್ ಮಾಡಿದಾರಂತೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು, ಹಾರ್ಟು ಎಲ್ಲ ಕಳಿಸಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್.